ಡಿಸಿಸಿ ಬ್ಯಾಂಕ್ನಿಂದ ರೈತರಿಗೆ ಅಲ್ಪ ಪ್ರಮಾಣದ ಸಾಲ ನೀಡಲಾಗುವುದು ಎಂದು ಹೇಳಿಕೆ ನೀಡಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ರೈತರಿಗೆ ಸಾಲ ನೀಡಿದರೆ ಡಿಸಿಸಿ ಬ್ಯಾಂಕ್ ನಷ್ಟದಲ್ಲಿ ಬರುತ್ತೆ ಎಂದಿದ್ದ ಅಣ್ಣಾ ಸಾಹೇಬ್ ಜೊಲ್ಲೆ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ರಾಜ್ಯಾಧ್ಯಕ್ಷ ಶಶಿಕಾಂತ್ ಗುರೂಜಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಡಿಸಿಸಿ ಬ್ಯಾಂಕ್ ರೈತರಿಗೆ ಸಾಲ ನೀಡುವ ಸಲುವಾಗಿಯೇ ತೆರೆಯಲಾಗಿದೆ. ರೈತರಿಗೆ ಸಾಲ ನೀಡಿದರೆ ಬ್ಯಾಂಕ್ನಲ್ಲಿ ನಷ್ಟ ಬರುತ್ತಾ? ಅನ್ನದಾತನ ಬಗ್ಗೆ ಮಾತನಾಡುವಾಗ ರಾಜಕಾರಣಿಗಳು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಇನ್ನೂ 2-3 ದಿನಗಳಲ್ಲಿ ಕ್ಷಮೆ ಯಾಚಿಸಬೇಕು. ಅಣ್ಣಾ ಸಾಹೇಬ್ ಜೊಲ್ಲೆ ನೀಡಿದ ಹೇಳಿಕೆ ಹಿಂಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಶಿಧರ್ ಕೊಗಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಸನ್ಮಾನ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವ್ರ ಹೆಸರಿನೊಳಗೆ ಅನ್ನೋದದ, ಅವರಿಗೆ ಅನ್ನ ಹಾಕಿರ್ತಕ್ಕಂಥದ್ದು, ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಬಗ್ಗೆ ಮಾತನಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತನಾಡಬೇಕು ರಾಜಕಾರಣಿಗಳು. ಅವರು DCC ಬ್ಯಾಂಕಿನ ಅಧ್ಯಕ್ಷರು, ಬೀರೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿ ಬಂದು ಕುಂತಿಲ್ಲ. ಸ್ವಲ್ಪ ಲಕ್ಷ ಇಟ್ಟು ರೈತರಿಗೆ ಗೌರವ ಕೊಟ್ಟು ಮಾತಾಡಬೇಕು. ಅದು ರೈತರ ಬ್ಯಾಂಕ್, ರೈತರಿಗೆ ಸಾಲ ಕೊಡೋ ಸಲುವಾಗಿ ಬ್ಯಾಂಕ್ ತಯಾರಾಗಿದ್ದು. ಅದಕ್ಕೆ ರೈತರಿಗೆ ಸಾಲ ಕೊಟ್ಟರೆ ನುಕ್ಸಾನ ಆಗ್ತದೆ ಅಂತ ಏನಂದಾರಲ್ಲ, ಕೆಲವೇ ದಿನಗಳು, 1-2-3 ದಿನದೊಳಗೆ ರೈತರ ಕ್ಷಮೆಯನ್ನು ಕೇಳಿ ವಾಪಸ್ ಪಡ್ಕೋಬೇಕು ಹೇಳಿಕೆಯನ್ನು. ಇಲ್ಲಾಂದ್ರೆ ಮುಂದಿನ ದಿನಮಾನದೊಳಗೆ ಬೇರೆ ರೀತಿ ವಿಪರೀತ ಎಚ್ಚರಿಕೆಯನ್ನು ಅನುಭವಿಸ್ಬೇಕಾಗ್ತದೆ ಸರ್ ಅವರು ಕೊಡ್ತಾರೆ. ಸರ್ ಅವ್ರಿಗೆ ಏನಾಗೈತೆ ಅಂದ್ರೆ 2024 MP ಎಲೆಕ್ಷನ್ ನಿಂತ ಯಾರ ವಿರುದ್ಧ ನಿಂತಿದ್ರು ಇವತ್ತು ಎಲ್ಲಿ ಅದಾರು ಇಡೀ ರಾಜ್ಯದ ಜನತೆ ನೋಡಾಕತ್ತಿತ್ತು. ಇವ್ರು ರಾಜಕಾರಣ ಸಲುವಾಗಿ, ಅಧಿಕಾರ ಸಲುವಾಗಿ ಎಲ್ಲಿ ಯಾವಾಗ ಒಂದಾಗ್ತಾರೋ ಯಾವಾಗ ಬೇರೆ ಆಗ್ತಾರೋ ಒಂದೂ ತಿಳಿತಾ ಇಲ್ಲ. ಅದನ್ನು ಬಿಟ್ಟು ಬಿಡಬೇಕು. ರೈತರ ಸಲುವಾಗಿ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ರೈತರ ಬ್ಯಾಂಕ್ ಅದು, ಬೀರೇಶ್ವರ ಬ್ಯಾಂಕ್ ಅಲ್ಲ. ಲಾಸ್ ಆಗ್ತದೆ ಅನ್ನಲಿಕ್ಕೆ ಇವ್ರು ಮನೆಯಿಂದ ಏನು ಹಣ ಕೊಡ್ತಾ ಇಲ್ಲ. ಅದು ಸರ್ಕಾರದ ಬ್ಯಾಂಕ್ ಅದ, ಮಧ್ಯವರ್ತಿ ಸಹಕಾರಿ ಬ್ಯಾಂಕು. ಅದಕ್ಕಾಗಿ ರೈತರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ನಿಜವಾಗ್ಲೂ DCC ಬ್ಯಾಂಕ್ ರೈತರ ಬ್ಯಾಂಕನೇ ಅದು. ಸರ್, ಈಗ ಕಾರ್ಖಾನೆಗಳು ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳು ಅದಾವೆ, ಮತ್ತೆ ಅದಕ್ಕೆ ಸಾಲ ಕೊಡ್ತಾರೆ ಅಂತಾರೆ ಇವರು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಲಾಭ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಸರ್. ಒಂದು ಉದಾಹರಣೆಯನ್ನು ಹೇಳ್ತೀನಿ. ಅವ್ರು ಏನು ವಿಚಾರ ಅದಂದ್ರೆ, ಬೀರೇಶ್ವರ ಬ್ಯಾಂಕ್ನಾಗ ಕಮರ್ಷಿಯಲ್ ಲ್ಯಾಂಡ್ಗೆ, ವ್ಯಾಪಾರಸ್ಥರಿಗೆ ಮತ್ತು ಫ್ಯಾಕ್ಟ್ರಿಗಳಿಗೆ ರೊಕ್ಕ ಕೊಟ್ಟು ಬಡ್ಡಿ ತಿಂದು ಲಾಭ ಆಗಿ ಅದು ಮೈ ಹತ್ತಿ ಬಿಟ್ಟದು. ಇದು ರೈತರಿಗೆ ಕಟ್ಟಿದ ಬ್ಯಾಂಕ್ ಅನ್ನುವಂಥ ವಿಚಾರ ಇಲ್ಲ. ಅದಕ್ಕೆ ನಾ ಇವತ್ತೊಂದು ಹೇಳಿನಿ ಅವ್ರಿಗೆ. ಏನಂತಂದ್ರೆ, ತಾವು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಮನೆಯಿಂದ ಹೊರಗೆ ಬರುವಾಗ ಡ್ರೈವರ್ಗೆ ಒಂದು ಹೇಳುತ್ತೆ ಬರ್ರಿ, ನಾವು DCC ಬ್ಯಾಂಕಿಗೆ ಹೊಂಟೀವಿ ಅಥವಾ ಬೀರೇಶ್ವರ ಬ್ಯಾಂಕಿಗೆ ಹೊಂಟೀವಿ ಅಂತ ವಿಚಾರ ಮಾಡ್ಕೊಂಡು ಬರುತ್ತೆ ಬರ್ರಿ. DCC ಬ್ಯಾಂಕಿನಾಗ ಬಂದಾಗ ರೈತರ ಪರವಾಗಿ ಮಾತಾಡ್ರಿ, ಬೀರೇಶ್ವರ ಬ್ಯಾಂಕಿಗೆ ಬಂದಾಗ ನಿಮ್ಮ ವೈಯಕ್ತಿಕ ಮಾತಾಡ್ರಿ ಅಂತ ಹೇಳಿದ್ವಿ. ಫ್ಯಾಕ್ಟ್ರಿ ಲಾಭಕ್ಕಾಗಿ ಬ್ಯಾಂಕ್ ಅಲ್ಲ, ರೈತರ ಲಾಭಕ್ಕಾಗಿ ಬ್ಯಾಂಕ್. ಸರಿ, ರೈತರಿಗೆ ಏನು ಹೇಳಬಯಸ್ತೀರಿ ಈ ವಿಷಯ ಸಂಬಂಧಪಟ್ಟ? ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೆಲವೇ ದಿನಗಳೊಳಗೆ ರಾಜ್ಯದ ಜನತೆಯ ಪರವಾಗಿ ವಿನಂತಿಯನ್ನು ಮಾಡಿಕೊಂಡು ಕೈ ಮುಗಿದು, ನಾನು ಮಾತನಾಡಿದ ಮಾತು ತಪ್ಪಾಗಿ ಹೋಗಿದೆ ಅಂತೇಳಿ ಕ್ಷಮೆಯನ್ನು ಕೇಳಬೇಕು. ಇಲ್ಲಾಂದ್ರೆ ಅಪರಬುದ್ಧ ರಾಜಕಾರಣಿ, ಮತಿ ಬರ್ಮನೆಯಿಂದ ಹೇಳಿಕೆ ಕೊಟ್ಟಿರ್ತಕ್ಕಂಥ ರಾಜಕಾರಣಿ ಅಂತೇಳಿ ಮುಂದಿನ ದಿನಗಳು ಬೇರೆ ರೀತಿಯಾಗಿ ಹೋರಾಟ ಮಾಡೋರು ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಸರ್, ಎಲ್ಲ ರಾಜಕಾರಣಿಗಳು ರೈತರನ್ನ ಯಾಕೆ ಕಡೆಗಣಿಸಕತ್ತವ್ರು? ಏನು ಕಾರಣ? ಸರ್, ಮೊನ್ನೆ ನಾವು ಗುರ್ಲಾಪುರದಾಗ ತಾವು ಕೂಡ ನೋಡಿರಿ, ತಮ್ಮ ಸಹಕಾರನ ಆಗಿದೆ, ಮಾಧ್ಯಮ ಸಹಕಾರ. ಅವ್ರು ಏನಾಗ್ತಾರೆ, ರೈತ ಬೆಳೆದ ಅಂತಂದ್ರೆ ನಮಗೆ ವಿರೋಧ ಆಗ್ತಾನೆ ಅಂತಕ್ಕಂಥ ಭಾವನೆ ಅವರು. ಇವತ್ತು DCC ಬ್ಯಾಂಕ್ನಾಗ ತಾವು ನೋಡ್ತಾ ಇದ್ದಾರೆ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ, ಯಾವ ಪಕ್ಷ ಏನೂ ಸಂಬಂಧ ಇಲ್ಲ, ಎಲ್ಲರೂ ಒಂದಾಗಿಬಿಟ್ಟಾರೆ. ರೈತರ ಬಗ್ಗೆ ಮಾತನಾಡೋಕೆ ಒಂದಾಗಿಬಿಡ್ತಾರೆ, ರಾಜಕಾರಣ ಬಂದಾಗ ಒಂದಾಗಿಬಿಡ್ತಾರೆ. ಅದು ರೈತರಿಗೆ ಒಳ್ಳೇದು ಮಾಡೋದು ಬಂತು ಅಂತಂದ್ರೆ ಯಾರೂ ಮಾತಾಡೋಂಗಿಲ್ಲ. ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾಜಿ MP ಗಳು, ಶಾಶ್ವತ ಮಾಜಿ MP ಅವರು. ನಾ ಹಿಂಗೆ ಅಂತಿನ ತಪ್ಪು ತಿಳ್ಕೊಬೇಡ್ರಿ, ಕಾಯಂ ಮಾಜಿ MP. ಯಾಕಂತಂದ್ರೆ ಯಾವ ಪಕ್ಷದಿಂದ ನಿಂತಿದ್ರು, ಇವತ್ತೆಲ್ಲಿ ಹೋಗ್ಯಾರೋ, DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಸಲುವಾಗಿ ಯಾರ ಜೊತೆ ಕೂಡಾಕತ್ಯಾರೋ, ರಾತ್ರಿ ಇದ್ದದ್ದು ಬೆಳಗ್ಗೆ ಇಲ್ಲ, ಬೆಳಗ್ಗೆ ಇದ್ದದ್ದು ಸಾಯಂಕಾಲ ಇಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ವೈಯಕ್ತಿಕವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲಕ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ರಾಜ್ಯದ ಜನತೆ ಕ್ಷಮೆ ಕೇಳ್ರಿ. ನೀವು ಫ್ಯಾಕ್ಟ್ರಿಗೆ ಕೊಡ್ರಿ, ಕಮರ್ಷಿಯಲ್ ಲ್ಯಾಂಡ್ಗೆ ಕೊಡ್ರಿ, ವ್ಯಾಪಾರಸ್ಥರಿಗೆ ಕೊಡ್ರಿ, ಎಲ್ಲ ಕೊಟ್ಟು ಲಾಭ ಮಾಡ್ಕೊರಿ. ಆದ್ರೆ ಇಂತಿಷ್ಟು ಹಣ ಕೊಡಬೇಕಂತೇಳಿ ಸರ್ಕಾರದ ನಿರ್ದೇಶನ ಐತಿ. ಅದರ ಡೈರೆಕ್ಷನ್ ಏನದ, ಬಯಲ ಏನದ ಸರಿಯಾಗಿ ಓದ್ಕೋರಿ. ಮಾಹಿತಿ ಇಲ್ಲಂದ್ರೆ ರೈತರಿಗೆ ಅದು ಸಾಲ ಕೊಡಬೇಕು. ರೈತರ ಸಲುವಾಗಿ ಟ್ರ್ಯಾಕ್ಟರ್ಕೋ, ಬಾವಿ, ಕೊಳವೆ ಬಾವಿ, ಈ ರೀತಿ ಸಾಲ ಕೊಡ್ಲಿಕ್ಕೆ ಅನುಕೂಲ ಮಾಡೋ ಸಲುವಾಗಿ ಬ್ಯಾಂಕ್ ಅದ. ಅದನ್ನು ಸರಿಯಾಗಿ ತಿಳ್ಕೊಂಡು ಮಾತನಾಡಿ 2-3 ದಿನದೊಳಗೆ ರೈತರ ಕ್ಷಮೆಯನ್ನು ತಾವು ಕೇಳಬೇಕಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಸರ್, ಒಂದು ವೇಳೆ ಕೇಳಲಿಲ್ಲ ಅಂದ್ರೆ ಏನು? ಕೇಳಿಲ್ಲ ಅಂದ್ರೆ ಅದ್ರ ಪ್ರತ್ಯುತ್ತರ ಅನುಭವಿಸ್ಬೇಕಾಗ್ತದೆ ಸರ್ ಅವರು. ಯಾಕಂದ್ರೆ ಈಗ ಹೆಂಗೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ, ಅವ್ರು ಹೋದಲ್ಲೆಲ್ಲ ರೈತ ಸಂಘ ವಿರೋಧ ಮಾಡ್ಲಿಕ್ಕತ್ತು ಅಂತಂದ್ರೆ ಅವ್ರಿಗೆ ಅಪಮಾನ ಆಗ್ತದೆ. ತಾವು ಕೇಳ್ತಾರಂತ ನನಗೆ ವಿಶ್ವಾಸ. ಓಕೆ ಸರ್, ಥ್ಯಾಂಕ್ ಯು.